ನೋಡಿ, ವೇದ ಕಾಲಕ್ಕೆ ನೀವು ಧರ್ಮವನ್ನ ಕೇಳಿದ್ರೆ ನಾವು ನಿರಾಕಾರವನ್ನ ಆಚರಿಸ್ತಿದ್ದವರು, ನಿರಾಕಾರವನ್ನ ಪೂಜಿಸ್ತಿದ್ದವರು. ನಮಗೆ ದೇವರಿಗೆ ಆಕಾರ ಇಲ್ಲ. ಆಗ ಓಂಕಾರವೇ ನಮ್ಮ ಪ್ರಣವ ಮಂತ್ರ ಮಾತ್ರವೇ ನಮ್ಮ ದೇವರು. ಕಾಲಾಂತರದಲ್ಲಿ ಬರಬರ್ತಾ ಅವತಾರದ ಕಲ್ಪನೆಗಳು ಬಂದ ಹೊತ್ತಿಗೆ ಆಕಾರಗಳು ಬಂದುವು. ಅಂದರೆ ನಿರಾಕಾರನು ಕೇವಲ ನಿರಾಕಾರನಲ್ಲ, ಅವನು ಸಗುಣನೂ ಆಕಾರ ಧರಿಸಬಲ್ಲವನೂ ಆಗಬಹುದು ಅನ್ನುವ ಒಂದು ಹೊಸ ಕಲ್ಪನೆ ಭಾರತೀಯ ಪರಂಪರೆಯಲ್ಲಿ ಕೊಟ್ಟಾಗ ಕಲ್ಪನೆ ಮಾತ್ರವಲ್ಲ, ಅದನ್ನು ನಡೆದಾಡಿಸಿ ತೋರಿಸುವಂತಹ ಶ್ರೀರಾಮಚಂದ್ರ, ಕೃಷ್ಣ ಮೊದಲಾದ ನಮ್ಮಂತೆ ನಮ್ಮ ಜೊತೆಗೆ ಬದುಕಬಲ್ಲ ಅನೇಕ ವ್ಯಕ್ತಿಗಳ ರೂಪದಲ್ಲಿ ಭಗವಂತ ಕಾಣಿಸಿಕೊಂಡಾಗ ಹಾಗಾದ್ರೆ ಅವನು ನಿರಾಕಾರನಲ್ಲ, ಅವನು ಆಕಾರನು ಅನ್ನುವ ಒಂದು ಹೊಸ ಪರಂಪರೆಯ ಅಧ್ಯಾತ್ಮ ಅಥವಾ ಧರ್ಮ ಬೆಳೆಯಿತು. ಆಗ ಭಗವಂತನಿಗೆ ಆಕಾರಗಳು ಬಂದುವು. ಒಂದೆರಡಲ್ಲ, 24 ಅವತಾರಗಳನ್ನ ಶ್ರೀಮದ್ ಭಾಗವತ ಹೇಳುತ್ತೆ.